ಶ್ಲೋಕ 6. ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಇದರ ಅರ್ಥ, ಹಸಿವಿನ ರೂಪದಲ್ಲಿ ಇರುವ ದೇವಿಗೆ ಪುನಃ ಪುನಃ ನಮಸ್ಕಾರಗಳು. ಶ್ಲೋಕ 7. ಯಾ ದೇವಿ ಸರ್ವಭೂತೇಷು ತೂಕ್ಷ್ಣರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಇದರ ಅರ್ಥ, ತೂಕ್ಷ್ಣ ಎಂದರೆ ಬಯಕೆ ಹಾಗೂ ದಾಹ. ಆ ರೂಪದಲ್ಲಿ ನೆಲೆಸಿರುವ ತಾಯಿಗೆ ಪುನಃ ಪುನಃ ನಮಸ್ಕಾರಗಳು. ಶ್ಲೋಕ 8. ಯಾ ದೇವಿ ಸರ್ವಭೂತೇಷು ಕ್ಷಾಂತಿ ರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಇದರ ಅರ್ಥ, ಸಹನೆಯ ರೂಪದಲ್ಲಿ ಇರುವ ತಾಯಿಗೆ ಪುನಃ ಪುನಃ ನಮಸ್ಕಾರಗಳು. ಶ್ಲೋಕ 9. ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಇದರ ಅರ್ಥ, ದೇವಿಯು ಲಜ್ಜೆಯ ರೂಪದಲ್ಲಿ ನೆಲೆಸಿರುವ ತಾಯಿಗೆ ಪುನಃ ಪುನಃ ನಮಸ್ಕಾರಗಳು. ಶ್ಲೋಕ 10. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಇದರ ಅರ್ಥ, ಶ್ರದ್ಧೆ ಮತ್ತು ಭಕ್ತಿಯ ರೂಪದಲ್ಲಿ ನೆಲೆಸಿರುವ ತಾಯಿಗೆ ಪುನಃ ಪುನಃ ನಮಸ್ಕಾರಗಳು. ಶ್ಲೋಕ 11. ಯಾ ದೇವಿ ಸರ್ವಭೂತೇಷು ಕಾಂತಿ ರೂಪೇಣ ಸಂಸ್ಥಿತಾ ನಮಸ್ತಸ್ಸೇ 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 ನಮೋ ನಮಃ. ಇದರ ಅರ್ಥ, ದೇವಿಯು ಕಾಂತಿಯ ರೂಪವಾಗಿ ಹಾಗೂ ಪ್ರಕಾಶಮಾನವಾಗಿ ನೆಲೆಸಿರುವ ತಾಯಿಗೆ ಪುನಃ ಪುನಃ ನಮಸ್ಕಾರಗಳು. ಇವುಗಳೆಲ್ಲ ಸೇರಿ ಯಾ ದೇವಿ ಸ್ತುತಿ ನಮ್ಮ ಜೀವನದಲ್ಲಿ ದೇವಿಯ ಶಕ್ತಿಯ ಎಲ್ಲಾ ರೂಪವನ್ನು ನೆನಪಿಸುತ್ತದೆ. ಈ ಶ್ಲೋಕಗಳನ್ನು ಪಠಿಸಿದರೆ ಶಕ್ತಿ, ಜ್ಞಾನ, ಭಕ್ತಿ ಹಾಗೂ ನೆಮ್ಮದಿಯನ್ನು ದೊರೆಯುತ್ತದೆ. ಈ ನವರಾತ್ರಿಯ ಸಂದರ್ಭದಲ್ಲಿ ಎಲ್ಲರಿಗೂ ದೇವಿಯ ಕೃಪೆ ಇರಲಿ ಎಂದು ನಾನು ಸದಾ ಪ್ರಾರ್ಥಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.